ಅತಿ ಶೀಘ್ರದಲ್ಲಿ ಜಾರಿ ಮಾಡ್ತೀವಿ ಅಂತ ಇವಾಗ DCM ಹೇಳಿದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಬೇರೆ ಇದೆ, ಪಕ್ಷದ ತೀರ್ಮಾನ ಹೈಕಮಾಂಡ್ ಇರುತ್ತೆ, ಅದೇ ಅಂತಿಮ ಅಂತ ಹೇಳಿದ್ದಾರೆ. ಹೌದ್ರಿ, ಅದೇನಾಗುತ್ತೆ ಇಲ್ಲಿ ಕೆಲವು ಸತ್ಯನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾತಾಡೋದು ಕಟ್ಟಾಗುತ್ತೆ. ನಾನು ಮಂತ್ರಿ ಆಗಿದ್ದೀನಿ, ಅಸೆಂಬ್ಲಿಲಿ ನಿಂತ್ಕೊಂಡು ನಾನು ಸತ್ಯ ಹೇಳಿದ್ರೆ ಅದು ನೀವೇ ಏನೇನೋ ಮಾಡಿ ಏನೇನೋ ವಾಡ್ದಾಗಿ ಸ್ವಾಮಿ ಹಂಗೆ ಹೇಳ್ದ ಅಂತೀರ. ಕೆಲವು ಟೈಮ್ ಸತ್ಯ ಹೇಳೋಕ್ಕಾಗಲ್ಲ. ಸೊ ಕೆಲವು ಟೈಮ್ ನೋಡಿ ಪರಿಸ್ಥಿತಿ ನೋಡೇ ಹೇಳಬೇಕು. ಇಲ್ಲೇನಾಗಿದೆ, ಜನಗಣತಿಯಿಂದ ಆಗಬಾರ್ದು ಆಗುತ್ತೆ ಅನ್ನೋದೇನು ಹೊರಗಡೆ ಜಾತಿ ಗಣತಿಯಿಂದ ಆಗಬಾರ್ದು ಆಗುತ್ತೆ ಅಂತಿದೆ, ಅದೇನೂ ಆಗಲ್ಲ. 100ಕ್ಕೆ 100 ಇಟ್ಕೊಳ್ಳಿ, ಏನೇನೂ ಆಗಲ್ಲ, ಏನೂ ವ್ಯತ್ಯಾಸ ಆಗಲ್ಲ. ಒಕ್ಕಲಿಗರಿಗೂ ಅನ್ಯಾಯ ಆಗಲ್ಲ, ಲಿಂಗಾಯತರಿಗೂ ಅನ್ಯಾಯ ಆಗಲ್ಲ, ಯಾರಿಗೂ ಅನ್ಯಾಯ ಆಗಲ್ಲ, ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ. ಒಂದು. ಎರಡನೇದು, ಇಡೀ ರಾಷ್ಟ್ರದಲ್ಲಿ ಜಾತಿ ಗಣತಿ ನಡೀತಾ ಇದೆ. ನಮ್ಮ ಪಕ್ಷದಲ್ಲೂ ಸಹ ತೀರ್ಮಾನವನ್ನು ತಗೊಂಡಿದ್ದಾರೆ ನಮ್ಮ ಪ್ರಣಾಳಿಕೆಯಲ್ಲಿ. ಈಗ 1.5 ವರ್ಷ ಆಯಿತು, ಚುನಾವಣೆಗಿಂತ ಮೊದಲೇ ಆಗುತ್ತೆ ಅಂತ ಆತಂಕ ಪಡ್ತಿದ್ದು, ಚುನಾವಣೆ ಆದಮೇಲೆ ಅವರು ನಮ್ಮ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ. ಅದಾದಮೇಲೆ ಪ್ರಕ್ರಿಯೆಯನ್ನು ಕ್ಯಾಬಿನೆಟಿಗೆ ಸಬ್ಮಿಟ್ ಮಾಡ್ತಾರೆ. ಕ್ಯಾಬಿನೆಟಲ್ಲಿ ಚರ್ಚೆ ಆಗುತ್ತೆ, ಏನು ತಪ್ಪಾಗಿದೆ. ಈಗ ಲಿಂಗಾಯತರು ಅರ್ಜಿ ಕೊಟ್ಟಿದ್ದಾರೆ, ಒಕ್ಕಲಿಗರು ಕೊಟ್ಟಿದ್ದಾರೆ, ಬೇಡ ತಪ್ಪಾಗಿದೆ, ಹಲವಾರು ವಿಚಾರಗಳು ಅವೆಲ್ಲ ಚರ್ಚೆ ಆಗಿತ್ತು ಕ್ಯಾಬಿನೆಟಲ್ಲಿ. ಆದಮೇಲೆ ಬಹುತೇಕ ಸಬ್ ಕಮಿಟಿ ಮಾಡೋವಂಥ ಅನಿವಾರ್ಯ ಪರಿಸ್ಥಿತಿ ಬರಬಹುದು. ಸಬ್ ಕಮಿಟಿ ಮಾಡ್ದಲೇ ನೇರವಾಗಿ ಕ್ಯಾಬಿನೆಟ್ ಇಂಪ್ಲಿಮೆಂಟ್ ಮಾಡೋವಂಥ ಪರಿಸ್ಥಿತಿ ಬರಲಾರ್ದು. ಸೊ ಸಿದ್ದರಾಮಯ್ಯನವರು ಸಮರ್ಥರಿದ್ದಾರೆ, ಅನುಭವಸ್ಥರಿದ್ದಾರೆ. ಸೊ ಅವರು ಹಳ್ಳಿಯಿಂದ ಬಂದಿರತಕ್ಕಂಥವ್ರು ತೀರ್ಮಾನ ತಗೋತಾರೆ. ಸಬ್ ಕಮಿಟಿ ಮಾಡಿದ್ರೆ ಸಬ್ ಕಮಿಟಿ ಒಂದಷ್ಟು ಚರ್ಚೆ ಮಾಡ್ತಾರೆ. ಸೊ ಸೂಕ್ತವಾದಂಥ ನಿರ್ಧಾರವನ್ನು ನಮ್ಮ ಪಕ್ಷ, ನಮ್ಮ ಸರ್ಕಾರ ತಗೊಳುತ್ತೆ. ಯಾವ ಸಮಾಜಕ್ಕೂ ಅನ್ಯಾಯ ಆಗಲಿಕ್ಕೆ ಅವಕಾಶ ಆಗಲ್ಲ. ಲಾಸ್ಟ್ ಅತಿವೃಷ್ಟಿಲಿ ಆಗಿರ್ತಕ್ಕಂಥ ನಷ್ಟಕ್ಕೆ ಇನ್ನೂ ಸರಿಯಾಗಿ ಪರಿಹಾರ ಬಿಡುಗಡೆ ಆಗಿಲ್ಲ. ಇಲ್ಲ, ಯಾರು ಹೇಳಿದ್ರು ನಿಮಗೆ? ನೋಡ್ರಿ ಒಂದು ನಿಮಿಷ. ಕೇಂದ್ರದಲ್ಲಿ ನಾನು ಕೃಷ್ಣ ಬೈರೇಗೌಡ 10 ಸಾಲಿಗೆ ಹೋಗಿದ್ದೀವಿ, ಟೈಮ್ ಕೊಡಲಿಲ್ಲ. ಸಿದ್ದರಾಮಯ್ಯನವರು DK ಶಿವಕುಮಾರ್ ಒಂದು ಸಲ ಹೋದಾಗ ಪ್ರಧಾನಮಂತ್ರಿಯವರು ಇವರು ಅಮಿತ್ ಶಾ ಅವರು ಟೈಮ್ ಕೊಟ್ಟರು ಸಹ ಚುನಾವಣೆ ಡಿಕ್ಲೇರ್ ಆಗೋವರೆಗೂ ಒಂದು ಮೀಟಿಂಗ್ ಮಾಡಲಿಲ್ಲ. ನೀವು ಎಲ್ಲರೂ ತೋರಿಸಿದ್ದೀರಾ, ಆದರೆ ಕ್ರಮಬದ್ಧವಾಗಿ ತೋರ್ಸೋಕ್ಕಾಗಲಿಲ್ಲ. ಜನ ಈ ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ತೊಂದರೆ ಆದರೆ ಅದಕ್ಕೆ NDRFನಲ್ಲಿ ಕೊಡಬೇಕಾದಂಥ ಹಣ ಒಂದು ಮೀಟಿಂಗ್ ಮಾಡಲಿಲ್ಲ.